ರಸ್ತೆ ಸುರಕ್ಷತಾ ಜಾಗೃತಿ ಸಪ್ತಾಹ ಸಭೆ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆ ಆವರಣದಲ್ಲಿ ನಡೆದ ಸಭೆಯನ್ನು ಉದ್ದೇಶಿಸಿ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಅವರು ಮಾತನಾಡ್ತಾ ಆಟೋ ಚಾಲಕರು ಎಲ್ಲರೂ ರಸ್ತೆ ಸುರಕ್ಷತಾ ಜಾಗೃತಿ 2026 ಬಗ್ಗೆ ಕಡ್ಡಾಯವಾಗಿ ಕಾನೂನನ್ನು ತಿಳಿದುಕೊಂಡು ತಾವುಗಳು ಯಾರಿಗೂ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ತಮ್ಮ ಆಟೋಗಳನ್ನು ಚಲಾಯಿಸಬೇಕು. ಜೊತೆಗೆ ಪಾರ್ಕಿಂಗ್ ಸ್ಥಳದಲ್ಲಿಯೇ ಪಾರ್ಕಿಂಗ್ ಮಾಡಬೇಕು ಎಂದು ಹೇಳಿದರು. ನಂತರ ಸಿಪಿಐ ಗುರು ಶಾಂತಗೌಡ ಅವರು ದಾಶಾಳ ಮಾತನಾಡಿ ಆಟೋ ಚಾಲಕರು ಎಲ್ಲರೂ ರಸ್ತೆ ಸುರಕ್ಷತಾ ಜಾಗೃತಿ ಬಗ್ಗೆ ಕಡ್ಡಾಯವಾಗಿ ತಿಳಿದುಕೊಳ್ಳುವ ಮೂಲಕ ಸಾರ್ವಜನಿಕರ ಜೊತೆಗೆ ಸರಿಯಾಗಿ ಸಹಕರಿಸಬೇಕು. ಪಟ್ಟಣದಲ್ಲಿ ಪ್ರತಿ ಸೋಮವಾರ ಸಂತೆ ನಡೆಯುತ್ತಿದ್ದು ಆ ದಿನ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ತಮ್ಮ ಆಟೋಗಳನ್ನು ಅಡ್ಡಾದಿಡ್ಡಿ ನಿಲ್ಲಿಸದೆ ತಮಗೆ ನಿಗದಿಪಡಿಸಿದ ಪಾರ್ಕಿಂಗ್ನಲ್ಲಿ ನಿಲ್ಲಿಸಬೇಕು ಎಂದು ಹೇಳಿದರು. ಈ ಅಧಿಕಾರಿಗಳು ಬಂದ ನಂತರ ಅಪಘಾತ ಪ್ರಕರಣಗಳು ಕಡಿಮೆಯಾಗಿವೆ ಎಂದು ಜನರ ಅಭಿಪ್ರಾಯ. ಅದನ್ನ ಬಿಟ್ಟು ನಾನು ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀನಿ, ಎಲ್ಲ ಬೇಕಾದಲ್ಲಿ ಇರ್ತಾವೆ ವೆಹಿಕಲ್ ಆಟೋಗಳು, ಎಲ್ಲ ಬೇಕಾದಲ್ಲಿ. ಆಮೇಲೆ ಈಗ ನಾವು ಇಲ್ಲಿ ಬಂದಿರುವಂತ ನಮ್ಮ ಸ್ಟೇಷನ್ ಮುಂದಿನ ಗಾಡಿಗಳು ಹಚ್ಕೊಳಂಗಿಲ್ಲ, ನಾವು ಹೋಗಿ ಅಲ್ಲಿ ಸರ್ಕಲ್ದಾಗೆಲ್ಲ ಹಾಕಿರ್ತೀರಿ ಹೆಂಗ್ ಬೇಕಾದಂಗೆ. ನಾವು ಒಂದು ವಿಚಾರ ಮಾಡ್ತೀವಿ, ನಾಳೆ ನೀವು ಎಲ್ಲರೂ ಯಾರು ಕೋಟ್ಯಾಧೀಶ್ವರ ಇರಂಗಿಲ್ಲ, ಆ ಒಂದು ಲೆಕ್ಕದಲ್ಲಿ ಕೆಲವೊಂದ್ಸಲ ನಮಗೆ ಜನಪ್ರತಿನಿಧಿಗಳಾಗ್ಲಿ, ಸಾರ್ವಜನಿಕರಾಗ್ಲಿ, ಮೀಡಿಯಾದವರಾಗ್ಲಿ ನಮಗೇನೆ ಏನ್ ಸರ್ ಹಿಂಗೆಲ್ಲ ಹೊಡಿತಾರೆ, ಯಾಕೆ ಇವ್ರ ಮೇಲೆ ಕ್ರಮ ಕೈಗೊಳ್ಳಲ್ಲ ಅಂತಾರೆ. ನಾವೊಂದು ನಿಮ್ಮ ಮಾನವೀಯತೆ ದೃಷ್ಟಿಯಿಂದ ಸ್ವಲ್ಪ ಕೆಲವೊಂದ್ಸಲ ನಾವು ಪ್ರತಿಯೊಂದು ರೂಲ್ಸ್ ಫಾಲೋ ಮಾಡ್ಕೊತ ಹೋದ್ರೆ ಕಷ್ಟ ಆಗ್ತದೆ ಅಂತ ವಿಚಾರ ಮಾಡಿರ್ತೀವಿ. ಬಟ್ ಅದನ್ನ ನೀವು ಮಿಸ್ಯೂಸ್ ಮಾಡಿದ್ರಿ ಅಂದ್ರೆ ಸೊ ಆ ರೀತಿ ಮಾಡಕ್ ಹೋಗ್ಬೇಡಿ. ಅದೊಂದು ನಿಮ್ಗೆ ಅನ್ನ ಕೊಡ್ತಿರುವಂತ ದೇವರು. ಸೊ ಅದನ್ನ ಸರಿಯಾಗಿ ಯಾರು ಚಾಲನೆ ಮಾಡ್ತಾರೆ ಅವರಿಗೆ ಅದು ಸರಿಯಾಗಿನೇ ದುಡಿಮೆ ಕೊಡ್ತದೆ. ಸರಿಯಾಗಿ ಮಾಡದೇ ಇರೋನಿಗೆ ಸುಮ್ಮನೆ ಟೇಪ್ ಹಚ್ಕೊಂಡು ಯಾರಾದ್ರೂ ನಿಮ್ಗೆ ಏನಾದ್ರು ಹಚ್ಚಿರೋಂಥ ಪಬ್ಲಿಕ್ ಯಾರಾದ್ರೂ ನಮ್ಗೆ ಹಾಡ್ಬೇಕ್ರಿ ಹಾಡಾಕ್ಸಿರಂತಾರ ಇಲ್ಲ. ಅವ್ರು ಇರೋದೇ ಒಂದು 10 ನಿಮಿಷ ಮ್ಯಾಕ್ಸಿಮಮ್. ನೀವು ಎಲ್ಲೋ ಬಸವನ ಬಾಗೇವಾಡಿಗೆ ಹೋದ್ರೆ 10 ನಿಮಿಷನಾಗ ಹೋಗಿ ಅವ್ರ ಮನೆಗೆ ಹಚ್ತೀರಿ. ಸೊ ಮತ್ತೆ ಅಂತಿದ್ದಾಗ ಅವು ಯಾವ್ಯಾವ ಗಾಡಿಗಳಿದಾವೆ ನೀವೇ ಸ್ವಯಂ ಪ್ರೇರಿತರಾಗಿ ತಗೊಂಡ್ರೆ ಬಹಳ ಒಳ್ಳೆ. ಯಾಕಂದ್ರೆ ಅದ್ರ ಮೇಲೆ ಕ್ರಿಮಿನಲ್ ಕೇಸ್ ಆಯ್ತಂದ್ರೆ ನೀವು ವಾಪಸ್ ಅದನ್ನ ಕೋರ್ಟಿಂದ ಬಿಡಿಸ್ಕೊಂಡ್ಬರಕ್ಕೆ ನೀವು ಕಷ್ಟಪಡ್ಬೇಕಾಗುತ್ತೆ. ಸೊ ಅದೆಲ್ಲ ಮಾಡಬೇಡಿ. ಒಂದು, ಅದು ಸೌಂಡ್ ಸಿಸ್ಟಮ್ಸ್ ಎಲ್ಲ ಕ್ಲಿಯರ್ ಆಗಬೇಕು. ಎರಡನೇದು, ನನಗೆ ಮೋಸ್ಟ್ ತೊಂದರೆ ಇರೋದೇ ಸೋಮವಾರ ದಿವಸ ನೀವೆಲ್ಲರೂ ಒಂದು ಜವಾಬ್ದಾರಿಯಿಂದ ನಡ್ಕೊಂಡ್ರಿ ಅಂದ್ರೆ ನಮ್ಮ ಬಸವನ ಬಾಗೇವಾಡಿ ಮತ್ತು ಸುತ್ತಮುತ್ತಲಿನ ಊರಿನ ಜನರು ಇಲ್ಲಿ ಸಂತೆಗೆ ಬಂದ ದಿವಸ ಬಹಳಷ್ಟು ಅನುಕೂಲ ಮಾಡಿಕೊಟ್ಟಂಗಾಗ್ತದೆ. ಆ ಜನರಲ್ಲಿ ನಿಮ್ಮ ಮನೆಯವರು ಇರ್ತಾರೆ. ಬಸವನ ಬಾಗೇವಾಡಿ ಅಂತಂದ್ರೆ ಬೇರೆ ಯಾರ್ದಲ್ಲ, ನಮ್ದಲ್ಲ. ನಮ್ಮ ಮನೆ ಮಂದಿ ಇದ್ದ ಎಲ್ಲ ಕೂಡ ಇದ್ದದಲ್ಲ. ನೀವೀಗ ನಿಮ್ದು ಕಾಕಿ ಡ್ರೆಸ್ ಹಾಕೊಂಡ್ ಬಂದಿದ್ದೀರಿ, ಬಟ್ ಯಾರು ಒಬ್ರು ನೀವು ಯೂನಿಫಾರ್ಮ್ ಅಲ್ಲಿ ಹಾಕಲ್ಲ ಅಲ್ಲಿ. ಎರಡನೇದು, ನಾವು ಪ್ರತಿ ಸೋಮವಾರ ಒಂದು ದಿವಸ ನನಗೆ ಪ್ರತಿ ದಿವಸ ನಾನು ಬಂದಲ್ಲಿ ಕಳಿಸೋದು, ಮುಂದೆ ಮತ್ತೆ ವಾಪಸ್ ಬರ್ತೀರಿ, ಮುಂದೆ ಕಳಿಸ್ತೀನಿ ಮತ್ತೆ ಬರ್ತೀರಿ. ನಾವೆಲ್ಲರೂ ಇರೋದು ಜನರಿಗೆ ನಿಮ್ಮಿಂದನೂ ಸೌಲಭ್ಯ ಆಗಬೇಕು ಮತ್ತು ಜನರಿಗೂ ಅಲ್ಲಿ ಸರಿಯಾಗಿ ಸಂತೆ ಮಾಡಬೇಕು. ಡೈಲಿ ಅವ್ರದ್ದು ಏನು ಸಂಚಾರ ಇರ್ತೈತೆ ಅದು ಸರಿಯಾಗಿ ಆಗ್ಬೇಕು. ನೀವು ನೋಡಿದ್ರೆ ಅವ್ರ ಸಂಚಾರಕ್ಕೂ ತೊಂದರೆ ಮಾಡ್ತೀರಿ, ಬಟ್ ಆ ಸಂತೆ ಮಾಡೋರು ಅಷ್ಟೇ ಪಬ್ಲಿಕ್ ಅಲ್ಲಲ್ಲ, ಬೇರೆ ಜನರು ಮತ್ತು ಬಸ್ ನಲ್ಲಿ ಹೋಗ್ತಿರ್ತಾರೆ, ಬೇರೆ ತಮ್ಮ ಕಾರ್ಯಕ್ರಮಗಳಿಗೆ ಹೋಗ್ತಿರ್ತಾರೆ. ಅವ್ರಿಗೆಲ್ಲ ಅಡ್ಡ ಆಗೋದು ಸರಿ ಕಾಣಿಸಂಗಿಲ್ಲ. ಆಮೇಲೆ ಈಗಾಗಲೇ ನಾವು ಸಾಕಷ್ಟು ಆಟೋಗಳನ್ನ ಕೆಲವೊಂದು ಡಿಡಿ ಕೇಸಲ್ಲಿ ತಂದು ಹಾಕಿದೀವಿ, ಕೆಲವೊಂದ್ಸರ ಆಕ್ಸಿಡೆಂಟಲ್ ತಂದಿದೀವಿ, ಕೆಲವೊಂದ್ಸರ ನಾವೇ ಅಲ್ಲಿ ಪಬ್ಲಿಕ್ ಅಬ್ಸ್ಟ್ರಕ್ಷನ್ ರೋಡ್ ಅಬ್ಸ್ಟ್ರಕ್ಷನ್ ಮಾಡಿದೀರಿ ಅಂತ ಅದ್ರಾಗ ತಂದು ಹಾಕಿದೀವಿ, ಕೆಲವೊಂದ್ಸರ IMV ಕೇಸ್ ಹಾಕೊಂಡು ನಿಮಗೆ ಬಿಟ್ಟಿದ್ದೀವಿ. ಬಟ್ ಆದ್ರೂ ಇನ್ನೂ ಸರಿಯಾಗಿ ನೀವು ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇಲ್ಲ. ಎತ್ತೆತ್ತರೆ ಓಡಿಸೋದು, ಏನ್ ಬೇಕಾದ್ ಮಾಡೋದು. ಆಮೇಲೆ ಅದು ಎಲ್ಲೆಲ್ಲಿ ರೋಡ್ ನಮಗೆ ಡಿವೈಡರ್ ಇದಾವೆ ಅಲ್ಲಿ ಎಲ್ಲ ಬಂದು ಹೆಂಗ್ ಬೇಕಾದಂಗೆ ಟರ್ನ್ ಮಾಡ್ತೀರಿ. ಪಕ್ಕದಲ್ಲಿರುವಂತ ಹೋಗುವಂತ ಪಬ್ಲಿಕ್ಗೆ ಅದರಿಂದ ಒಂದು ಕಷ್ಟ ಆಯ್ತಂದ್ರೆ ನಾವೆಲ್ಲ ಯಾರ ಸಲುವಾಗಿ ಕೆಲಸ ಮಾಡ್ತಾ ಇದೀವಿ ಮತ್ತು ನೀವೆಲ್ಲರೂ ಯಾರಿಂದ ಜೀವನ ಮಾಡ್ತಾ ಇದ್ದೀರಿ? ಪಬ್ಲಿಕ್ ಇಂದ. ಅವ್ರು ಬಂದು ನಿಮ್ಮ ಗಾಡಿ ಒಳಗೆ ಸಂಚಾರ ಮಾಡಿದ್ರೆ ನಿಮಗೆಲ್ಲ ಬದುಕು, ಮತ್ತ ಅವ್ರು ನಿಮ್ಮ ಬದುಕನ್ನ ಕಟ್ಟಿಕೊಡುವಂತವ್ರಿಗೆ ನೀವು ಹೆಂಗ್ ಬೇಕಾದಂಗ ಗಾಡಿ ಒಯ್ದು ಅವ್ರ ಮೈ ಮೇಲೆ ಒಯ್ಯೋದು ಅಂತ ಮಾಡಿದ್ರೆ ಮಕ್ಕಳು ಇರ್ತಾರೆ, ಕೆಲವರು ಸ್ಕೂಲ್ ಮಕ್ಕಳನ್ನ ತಗೊಂಡು ಹೋಗ್ತೀರಿ ನೀವು. ಯಾತ್ರಿ ನಿವಾಸ ಮುಂದ 3-4 ಗಂಟೆ ಹಿಂಗ್ ಸಾಲ ಹಚ್ಚಿ ಒಬ್ರಿಗೊಬ್ರು ಮಾತಾಡ್ಕೊಂಡಿರ್ತೀವಿ. ಯಾಕೆ ಎಷ್ಟೋ ಸೈಡ್ ಹಚ್ಚಿ ಮಾತಾಡ್ತೀವಿ, ನಿಮ್ಗೆ ಯಾರಿಗೆ ಬೇಡ ಅಂತಾರ? ಜಸ್ಟ್ ಕಾಮನ್ ಸೆನ್ಸ್. ಅದು ಫೋಟೋನು ತಗೋಬೇಕಂತ ಮಾಡಿದ್ದೇವೆ. ಆಮೇಲೆ 2ನೇ ಅಬ್ಸರ್ವ್ ಮಾಡಿ, ಬಸ್ ಬಂದ ತಕ್ಷಣ ಯಾಕಡೆ ಬಸ್ ಹತ್ರ 5-6-8 ಮಂದಿ ಬಂದು ನಿಂತ್ಬಿಡ್ತಾರೆ. ಯಾಕೆ ಅವ್ರು ಬರ್ತಾರೆ, ನಿಮ್ಮ ಅವಶ್ಯಕತೆ ಒಂದೊಂದು ಸಾಲ್ ಮಾಸ್ರಿ ಅವ್ರು ಬರ್ತಾರೆ. ಅವ್ರು ಹೋಗೋರಿತ್ತ ನಿಮ್ದು ಒಂದೊಂದು ಅಟ್ಟಾಗ ಒಂದೊಂದು ಹತ್ಕೋತಾರೆ. 4ನೇದ್ದು, ಬಸ್ ಸ್ಟ್ಯಾಂಡ್ ಒಳಗಡೆ ಹೊಡಿತಾರೆ ಎಲ್ಲ ಗಾಡಿಗಳನ್ನೆಲ್ಲ.
ಕೇಳಿದ್ರೆ ಹೇಳ್ತೀರಾ ಸರ್ ವಯಸ್ಸಾಗಿದೆ ಸರ್, ಸಾಮಾನ್ಯ ಇದ್ದೇವೆ ಸರ್, ಅದು ಇದೆ ಅಂತ. ಇಲ್ಲ, ಅವಶ್ಯಕತೆ ಇಲ್ಲ, ಅವಶ್ಯಕತೆ ಇಲ್ಲ. ಲೇಡೀಸ್ ಬೇಕು, ಅವ್ರು ಬಸ್ ಸ್ಟ್ಯಾಂಡ್ ನಡ್ಕೋತ ಹೋಗ್ತಿರ್ತಾರೆ. ಯಾವ ಲಾಂಗ್ ದೊಡ್ಡ ಸಾಮಾನ್ಯ ಇದೆ, ಅದು ಇದೆ, ಎತ್ತಕ್ಕಾಗಲ್ಲ, ಏಜ್ ಪರ್ಸನ್ಸ್ ಇದೆ, ಅಂಗವಿಕಲ ಇದಾರೆ, ಅವಾಗ ನೀವು ಅವ್ರಿಗೆ ಅಲೌ ಮಾಡಿ. ಎಲ್ಲರೂ ಒಳಗಡೆ ಹೋಗ್ತೀರಾ ಬಸ್ ಸ್ಟ್ಯಾಂಡ್ ಅಲ್ಲಿ? ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಹೋಗ್ಲಿ, ಅವ್ರು ಇಳ್ಲಿಕ್ಕೆ ಬರ್ಬೋದ? ಇಳ್ಲಿಕ್ಕೆ ಬರೋ ಬಾಜು ನಿಲ್ಲಿಸ್ಬಿಡ್ತೀರಾ ಎಲ್ಲ ಆಟೋಗಳನ್ನ. ಅದು ಒಂದು. ಮಕ್ಕಳದ್ದು ಹೇಳಿದ್ದೀನಿ ನಾನು, ಮಕ್ಕಳದೆಲ್ಲ ಎಲ್ಲ ಸಿಕ್ಕಾಪಟ್ಟೆ ಮಕ್ಕಳುಗಳೆಲ್ಲ ಹಾಕೋತೀರ, ಪ್ಲಸ್ ಆ ಬ್ಯಾಗ್ಗಳನ್ನ ಹೊರಗೆ ಹಾಕೋತೀರ. ಮತ್ತೆ ಈಗ ಎದುರುಗಡೆ ಬ್ಯಾಗ್ ಅಥವಾ ಯಾವ ಟೂ ವೀಲರ್ ಮೇಲೆ ಹ್ಯಾಂಡಲ್ ಸಿಕ್ಕಾಕೋತಾನೆ ಬ್ಯಾಗ್ ಅದಲ್ಲಿ, ನಿಮ್ಮ ಆಟೋನು ಪಲ್ಟಿ ಆಗುತ್ತೆ, ಮಕ್ಕಳು ಪಲ್ಟಿ ಆಗಿ ಬೀಳ್ತಾರೆ, ಪ್ಲಸ್ ಏನಾಗುತ್ತೆ ನೀವು ಬೀಳ್ತೀರ. ಮುಂದೆ ಅಲ್ಲಿ ಯಾತ್ರಿ ನಿವಾಸ ಮುಂದೆ 3-4 ಗಂಟೆ ಹಿಂಗೆ ಸಾಲ ಹಚ್ಚಿ ಒಬ್ರಿಗೊಬ್ರು ಮಾತಾಡ್ಕೊಂಡಿರ್ತಾರೆ. ಯಾಕೆ ಆಟೋ ಸೈಡ್ ಹಚ್ಚಿ ಮಾತಾಡ್ತೀವಿ, ನಿಮ್ಗೆ ಯಾರಿಗೆ ಬೇಡ ಅಂತಾರ? ಜಸ್ಟ್ ಕಾಮನ್ ಸೆನ್ಸ್. ಅದು ಫೋಟೋನು ತಗೋಬೇಕಂತ ಮಾಡಿದ್ದೇವೆ ನಾನು. ಆಮೇಲೆ 2ನೇ ಅಬ್ಸರ್ವ್ ಮಾಡಿ, ಬಸ್ ಬಂದ ತಕ್ಷಣ ಯಾಕಡೆ ಬಸ್ ಹತ್ರ 5-6-8 ಮಂದಿ ಬಂದು ನಿಂತ್ಬಿಡ್ತಾರೆ. ಯಾಕೆ ಅವ್ರು ಬರ್ತಾರೆ, ನಿಮ್ಮ ಅವಶ್ಯಕತೆ ಒಂದೊಂದು ಸಾಲ್ ಮಾಸ್ರಿ, ಅವ್ರು ಬರ್ತಾರೆ, ಅವ್ರು ಹೋಗೋರಿತ್ತ ನಿಮ್ದು ಒಂದೊಂದು ಅಟ್ಟಾಗ ಒಂದೊಂದು ಹತ್ಕೋತಾರೆ. 4ನೇದ್ದು ಬಸ್ ಸ್ಟ್ಯಾಂಡ್ ಒಳಗಡೆ ಬಿಡ್ತಾರೆ ಎಲ್ಲ ಗಾಡಿಗಳನ್ನೆಲ್ಲ. ಕೇಳಿದ್ರೆ ಹೇಳ್ತೀರಾ ಸರ್ ವಯಸ್ಸಾಗಿದೆ ಸರ್, ಸಾಮಾನ್ಯ ಇದ್ದೇವೆ ಸರ್, ಅದು ಇದೆ ಅಂತ. ಇಲ್ಲ, ಅವಶ್ಯಕತೆ ಇಲ್ಲ, ಅವಶ್ಯಕತೆ ಇಲ್ಲ. ಲೇಡೀಸ್ ಬೇಕು, ಅವ್ರು ಬಸ್ ಸ್ಟ್ಯಾಂಡ್ ನಡ್ಕೋತ ಹೋಗ್ತಿರ್ತಾರೆ. ಯಾವ ಲಾಂಗ್ ದೊಡ್ಡ ಸಾಮಾನ್ಯ ಇದೆ, ಅದು ಇದೆ, ಎತ್ತಕ್ಕಾಗಲ್ಲ, ಏಜ್ ಪರ್ಸನ್ಸ್ ಇದೆ, ಅಂಗವಿಕಲ ಇದಾರೆ, ಅವಾಗ ನೀವು ಅವ್ರಿಗೆ ಅಲೌ ಮಾಡಿ. ಎಲ್ಲರೂ ಒಳಗಡೆ ಹೋಗ್ತೀರಾ ಬಸ್ ಸ್ಟ್ಯಾಂಡ್ ಅಲ್ಲಿ? ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಹೋಗ್ಲಿ, ಅವ್ರು ಇಳ್ಲಿಕ್ಕೆ ಬರ್ಬೋದ? ಇಳ್ಲಿಕ್ಕೆ ಬರೋ ಬಾಜು ನಿಲ್ಲಿಸ್ಬಿಡ್ತೀರಾ ಎಲ್ಲ ಆಟೋಗಳನ್ನ. ಅದು ಒಂದು. ಮಕ್ಕಳದ್ದು ಹೇಳಿದ್ದೀನಿ ನಾನು, ಮಕ್ಕಳದೆಲ್ಲ ಎಲ್ಲ ಸಿಕ್ಕಾಪಟ್ಟೆ ಮಕ್ಕಳುಗಳೆಲ್ಲ ಹಾಕೋತೀರ, ಪ್ಲಸ್ ಆ ಬ್ಯಾಗ್ಗಳನ್ನ ಹೊರಗೆ ಹಾಕೋತೀರ. ಮತ್ತೆ ಈಗ ಎದುರುಗಡೆ ಬ್ಯಾಗ್ ಅಥವಾ ಯಾವ ಟೂ ವೀಲರ್ ಮೇಲೆ ಹ್ಯಾಂಡಲ್ ಸಿಕ್ಕಾಕೋತಾನೆ ಬ್ಯಾಗ್ ಅದಲ್ಲಿ, ನಿಮ್ಮ ಆಟೋನು ಪಲ್ಟಿ ಆಗುತ್ತೆ, ಮಕ್ಕಳು ಪಲ್ಟಿ ಆಗಿ ಬೀಳ್ತಾರೆ, ಪ್ಲಸ್ ಏನಾಗುತ್ತೆ ನೀವು ಬೀಳ್ತೀರ. ಜಾಸ್ತಿ ಇದೆ. ಮೈನರ್ ಇತ್ತಂದ್ರೆ 25,000 ಇದೆ, 6 ತಿಂಗಳ ಓನರ್ಗೆ ಪನಿಷ್ಮೆಂಟ್ ಇದೆ. ತಿಳ್ಕೊಳ್ಳಿ, ಹೇಳ್ತಾ ಇದ್ದೀನಿ. ಮೈನರ್ ಡ್ರೈವಿಂಗ್ ಏನೂ ಮಾಡ್ಲಿಕ್ಕೆ ಬರಲ್ಲ. ನಾಳೆ ಒಂದೇನಾರ ಅಪಘಾತ ಆಯ್ತು, ಇದು ಆಯ್ತು ಅಂದ್ರೆ ನೀವು ಎಸ್ಕೇಪ್ ಆಗಕ್ಕೆ ಸಾಧ್ಯವಿಲ್ಲ, ಎಸ್ಕೇಪ್ ಆಗಕ್ಕೆ ಸಾಧ್ಯವಿಲ್ಲ. ಸೊ DD ಅಂತ ಗೊತ್ತಿದೆ, ಡ್ರಿಂಕ್ ಅಂಡ್ ಡ್ರೈವ್ ಅಂತ ನಿಮ್ಗೆ ಗೊತ್ತಿದೆ, ಹೇಳಕ್ ಬರೋದಿಲ್ಲ. ಸೊ ಅದಂತೂ ಎಲ್ಲರಿಗೂ ಗೊತ್ತಿದೆ. ರೂಲ್ಸ್ ಅನ್ನು ಫಾಲೋ ಮಾಡಿ. ಈ ಪೊಲೀಸ್ ಇಲಾಖೆ ಕರೆದದ್ದು, ನಮ್ಮ ಪತ್ರಿಕಾದ ಇದು ಕರೆದದ್ದು ಎದಕ್ಕಂತಂದ್ರೆ ನಿಮಗೋಸ್ಕರ. ಯಾವುದೇ ಉದ್ಯೋಗ ಇರಲಿ, ನೀವು ರೂಲ್ಸ್ ಫಾಲೋ ಮಾಡಿದ್ರೆ ನಿಮಗೆ ಕೈ ಹಿಡಿದಿತ್ತು. ಇಲ್ಲಿ ನಿಮ್ಗೆ ಕೈ ಹಿಡಿದಿಲ್ಲ, ಕೈ ಹಿಡಿದಿಲ್ಲ, ಇಷ್ಟೇ ಹೇಳೋದು ನಾವೆಲ್ಲರೂ. ಸೊ ಅದು ಕಟ್ಟಿಟ್ಬಿಟ್ಟು ನಾವಂತೂ ನೀವು ರೂಲ್ಸ್ ಫಾಲೋ ಮಾಡ್ಲಿಕ್ಕೆ 500 ಫೈನ್ ಅಂತೂ ಬಿದ್ದೇ ಬರ್ತೈತೆ. ಅದು ಏನು ಮುಲಾಜಾಗಲ್ಲ, ಯಾಕಂದ್ರೆ ಅದು ಪಾಸಿಟಿವ್ ಆಗ್ತಬೇಕು. ಇವತ್ತು ಫೈನ್ ಹಾಕಿದೀವಿ ಅಂದ್ರೆ ನೆಕ್ಸ್ಟ್ ನೀವು ರೂಲ್ಸ್ ಫಾಲೋ ಮಾಡಬೇಕು. ನೆಗೆಟಿವ್ ತಿಳ್ಕೋದಲ್ಲ ಅದನ್ನ. ನಾಳೆ ಏನಾರ ಆಯ್ತಪ್ಪ ಅಂದ್ರೆ ಸತ್ತರಿಗಿತ್ತು, ಆಕ್ಸಿಡೆಂಟ್ ಆಗಿ ಡೆತ್ ಆಯ್ತು ಅಥವಾ ಅದಾಯ್ತು, ವಾಪಸ್ ಬರಕ್ ಸಾಧ್ಯ ಆಗತ್ತಾ? ನಿಮ್ಮನ್ನು ಉಳಿಸೋದೇ ನಿಮ್ಮ ರೂಲ್ಸ್ ಫಾಲೋ ಮಾಡೋದು. ನಿಯಮಗಳು ನಿಮಗೋಸ್ಕರ, ನಮಗೋಸ್ಕರ ಅಲ್ಲ. ನಿಮಗೂ ನಿಯಮಗಳು, ಸಂಚಾರಿ ನಿಯಮಗಳು ನಿಮಗೋಸ್ಕರ ಮಾಡಿ ಎಲ್ಲರಿಗೂ ಯಶಸ್ವಿ ಆಗುತ್ತೆ. ಸೊ ನಿಮ್ದೇನಾರ ನಿಮ್ಮಲ್ಲಿ ಏನಾರ ಟೀಮ್ ಇತ್ತಂದ್ರೆ ಬಂದ್ ಅದನ್ನ ಬೈ ನೇಮ್ ನಮಗ ನಮ್ಮ ಅಧಿಕಾರಿಗಳಿಗೆ ಹೇಳಿ, ಅಲ್ಲಿ ಯಾರು ನಮ್ಮ ಪಾಯಿಂಟ್ ಇದ್ದಿರ್ತಾರ ಅವ್ರಿಗೆ ಹೇಳಿ. ಯಾಕೆ ನಾವು ಖಂಡಿತವಾಗಿ ಕೊಟ್ಟಿದ್ದೇವೆ, ನಿಮ್ಗೆ ವಾಟ್ಸ್ಆಪ್ ನಂಬರ್ ಕೊಟ್ಟಿದ್ದೇವೆ, ಫೋನ್ ನಂಬರ್ಸ್ ಕೊಟ್ಟಿದ್ದೇವೆ, ಎಲ್ಲಾನು ಕೊಟ್ಟಿದ್ದೇವೆ. ಒಂದ್ ದಿವಸ ನಾನೇ ಆಟೋನ ಕರೆಸಿ ನಿಮ್ಗೆ ಎಲ್ಲರಿಗೂ ಲೈಸೆನ್ಸ್ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಆದ್ರೆ ನಾವು ಯಾರು ಅದಕ್ಕೆ ಇದು ಮಾಡಲಿಲ್ಲ. ಅದು ಒಂದು ಸರ್, ನಾವು ಬಸ್ ಸ್ಟ್ಯಾಂಡ್ ಹತ್ರ ಗಾಡಿ ನಿಲ್ಲಿಸುವಾಗ್ರಿ ಅಲ್ಲಿ ಒಂದು ಚಾ ಅಂಗಡಿ ಇಟ್ಟಾರೆ ಸರ್. ಆ ಟೀ ಪಾಯಿಂಟ್ ನಮ್ಗೆ ಭಾಳ ತೊಂದರೆ ಆಗ್ಲಕತ್ತಾರೆ ಸರ್. ಅದಕ್ಕೋಸ್ಕರ ನಾವು ಎಲ್ಲರಿಗೂ ಹೇಳಿದಿವಿ ಸರ್. ಆಲ್ರೆಡಿ ನಮ್ಮ ಏನೇನು ತಿಂದ್ರು ಎಲ್ಲರಿಗೂ ಹೇಳಿದಿವಿ ಸರ್. ಬಟ್ ಅದು ಟೀ ಪಾಯಿಂಟ್ ತೆಗಿಲಾರ್ದಕ್ಕೋಸ್ಕರ ನಮ್ದು ಆಟೋ ಎಲ್ಲ ಕೂಡಿ ಬಂದಿರಲಾಗತ್ತಾರೆ ಸರ್. ಅದು ಒಂದು ಸಮಸ್ಯೆ ಆಗಿದೆ ಸರ್. ನಾ ಕೆಲವೊಂದು ಸಾರಿ ಹೇಳಿದ್ದೀನಿ ಸರ್, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ಟೀ ಪಾಯಿಂಟ್ ಇದಲ್ರಿ, ಅಲ್ಲಿಂದ ಪಿಕ್ಚರ್ ಟಾಕೀಸ್ವರೆಗೆ ಯಾರು ಬೈಕಲ್ಲಿ ಅಲ್ಲಿ ಆಟೋ ನಿಲ್ಲಿಸಬೇಡ ಅಂತ ಹೇಳಿದ್ದೀನಿ ಸರ್. ಅಲ್ಲಿ ಆದ್ರೂ ಕೂಡ ಆಟೋ ನಿಲ್ಲಿಸ್ತಾರೆ ಸರ್. ಅದಕ್ಕೆ ನಾನು ಸರಿಗೆ ಆದ್ರೂ ಹೇಳಿದ್ದೀನಿ 2-3 ಸಲ, ಅಲ್ಲಿ ಯಾರು ನಿಲ್ಲಿಸ್ತಾರೋ ಅವ್ರಿಗೆ ಫೈನ್ ಹಾಕಿ ಅಂತ ಹೇಳಿದ್ದೀನಿ ಸರ್. ಸೋಮವಾರ ದಿನ ಪಬ್ಲಿಕ್ಗೆ ತೊಂದರೆ ಆಗ್ತದ, ಅಲ್ಲಿ ಗೇಟ್ ಹತ್ರ ನಿಲ್ಲಿಸಬೇಡ್ರಿ, ಗೇಟ್ ಬಿಟ್ಟು ಚೂರು ಹಿಂದಾರ ನಿಲ್ಲಿಸಿ ಮುಂದಾರ ನಿಲ್ಲಿಸಿ ಅಂದ್ರೆ ಇದು ನಿಮ್ಮ ಅಪ್ಪನ ಗಾಡಿ ಅದ, ನಿಮ್ಮ ಮನೆ ಗಾಡಿಯ, ನಿಂದು ಏನು ಕೆಲಸ ಇದೆ ಅಷ್ಟು ಮಾಡೋದು ನಮಗೆ ಧಮಕಿ ಕೊಟ್ಟಿದ್ದಾರೆ ಸರ್. ಧಮಕಿ ಕೊಟ್ಟಿದ್ದಾರೆ ಸರ್. ಅವರು ಹೆಸರು ಸಹ ಹೇಳಿದ್ರು ಸರ್. ಅದಕ್ಕೆ ಯಾರು ಕ್ರಮ ಕೈಗೊಳ್ಳಿಲ್ಲ ಸರ್. ಅದಕ್ಕೋಸ್ಕರ ಅವ್ರು ಯಾರೇ ನಿಲ್ಲಿಸ್ರಿ ಸರ್, ಇವತ್ತು ನಾನೇ ನಿಲ್ಲಿಸಿದ್ರು ನಾನು ಫೈನ್ ಹಾಕ್ರಿ, ಇನ್ನೊಬ್ಬ ಬೇರೆದವ್ರು ನಿಲ್ಲಿಸಿದ್ರು ಫೈನ್ ಹಾಕ್ರಿ. ಬಟ್ ಅದರ ರೂಲ್ಸ್ ಗುರ್ತೈತೋ ಇಲ್ಲೋ ಗುರ್ತಿಲ್ಲ ನನಗೆ. ಈಗ ಹೊಂಟಿರ್ತಾರ, ಈಗ ಅವರು ಈಗ ಒಂದು ಗ್ರಾಹಕರು ಬರ್ತಾರಂದ್ರೆ ಈಗ ಒಂದು ತರ್ಬಿಸ್ಲಿ ಬೇಡ ಅನ್ನಂಗಿಲ್ಲ, ಸಿಗ್ನಲ್ ಕೊಟ್ಟು ತರ್ಬಿಸ್ಬೇಕು. ಅದು ಬಿಟ್ಟು ಕಿಸಿಂದ ಒಮ್ಮೆ ಸ್ಟಾಪ್ ಮಾಡ ಹಿಂದವ್ರಿಗೆ ನಮಗೆ ತೊಂದರೆ ಆಗ್ತದೆ. ಅದನ್ನು ತಿಳ್ಕೊಬೇಕು. ಬಂದು ನಾವು ನಿಮ್ಗೆ ಹೊಡಿತೀವಿ ಸುಮ್ಮನೆ ಜಗಳ ಆಡ್ಕೊಂಡು ಕುಂದ್ರದು ಅರ್ಥ ಆಗೋದಿಲ್ಲ. ಈಗ ಸಿಗ್ನಲ್ ಅವು ಏನೇನು ಪಾಲನೆ ಮಾಡ್ಬೇಕಾದಂಥದ್ದು ನಿಮ್ಗೆ ಬರಲಿಲ್ಲ ಅಂದ್ರೆ ಕಲ್ಕೊಂಡು ಬರ್ರಿ, ಹೇಳ್ರಿ. ಸಿಗ್ನಲ್ ಕೊಡಲಿಲ್ಲ ಅಂದ್ರೆ ಯಾವ್ರಪ್ಪ ಒಂದು ಹೊಡೆದಂದ್ರೆ ನೀವು ಸಾಯ್ತೀರಿ. ಅಲ್ಲಿ ದೊಡ್ಡ ಗಾಡಿ ಅವ್ರು ಇಲ್ಲ, ಸಣ್ಣ ಗಾಡಿ ನಮ್ಮಂಥವ್ರಿದ್ದು ಅಂದ್ರೆ ನಾವು ನಿಮ್ಗೆ ಬಂದು ಹೊಡಿತೀವಿ, ನಾವು ಕೈ ಕಾಲು ಮುಕ್ಕೊಳ್ಳೋದಕ್ಕೆ. ಅದಕ್ಕೆ ನೀವು ರೂಲ್ಸ್ಗಳನ್ನ ಪಾಲಿಸುವಂಥದ್ದು ಕೆಲಸ ಮಾಡಿದ್ರಿ ಅಂದ್ರೆ ಒಳ್ಳೇದು. ಯಾರು ಇದು ಅದಿರಿ ಹಂಗೇನಿಲ್ಲ, ಒಳ್ಳೆಯವರು ಅದಿರಿ,
ಇದು ಇಲ್ಲ, ಹರಾಸ್ಮೆಂಟ್ ಇಲ್ಲ, ಏನೂ ಇಲ್ಲ. ಆದ್ರೆ ಅವ್ರು ಸಾಹೇಬ್ ಹೇಳ್ದಂಗೆ ಒಂದಿಷ್ಟು ರೂಲ್ಸ್ಗಳನ್ನು ಫಾಲೋ ಮಾಡೋದು ಒಳ್ಳೆಯದಂತ ನನ್ನ ಅಭಿಪ್ರಾಯ. ಇದೇ ವೇಳೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಜಗದೀಶ್ ತಡ್ಕೋಡ್, ಬಸವರಾಜ ಶೇಬಗೊಂಡ ಸೇರಿದಂತೆ ಅನೇಕ ಆಟೋ ಚಾಲಕರು ಮತ್ತು ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಕೃಷ್ಣ ಎಚ್ ರಾಠೋಡ್, ಭಾರತ ವೈಭವ ನ್ಯೂಸ್, ವಿಜಯಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.